ಹಿಜರಿ ವರ್ಷವನ್ನು ಮುಹರ್ರಂ ತಿಂಗಳಲ್ಲಿ ಯಾಕೆ ಪ್ರಾರಂಭಿಸಲಾಯಿತು? ರಬಿಯುಲ್ ಅವ್ವಲ್ ತಿಂಗಳಲ್ಲೋ ಅಥವಾ ದುಲ್ಹಜ್ ತಿಂಗಳಲ್ಲೋ ಅಥವಾ ಸಫರ್ನಲ್ಲಿ ಯಾವುದಾದ್ರು ತಿಂಗಳಲ್ಲಿ ಪ್ರಾರಂಭಿಸಬಹುದಿತ್ತು. ಯಾಕೆ ಮುಹರ್ರಂನಲ್ಲೇ ಪ್ರಾರಂಭಿಸಲಾಯಿತು ಎಂಬುದರ ಬಗ್ಗೆ ಒಂದು ಕೆಲವು ಮಾಹಿತಿ. ಇಸ್ಲಾಮಿನ ಎರಡನೇ ಖಲೀಫಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅವರ ಕಾಲದಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಒಂದು ಘಟನೆ ಅದು ಶಾಬಾನ್ ತಿಂಗಳಲ್ಲಿ ನಡೆಯಬೇಕು ಎಂದು ದಾಖಲೆಯಲ್ಲಿ ಬರೆದಿಡಲಾಗಿತ್ತು. ಆದರೆ ಅದು ಯಾವ ಶಾಬಾನ್ನಲ್ಲಿ, ಯಾವ ವರ್ಷ, ಮುಂದಿನ ವರ್ಷ ನಡೆಯಬೇಕು ಅಥವಾ ಹಿಂದಿನ ವರ್ಷದಲ್ಲಿ ನಡೆಯಬೇಕಾಗಿತ್ತು ಎಂಬುದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆಗ ಅಲ್ಲಿ ಗೊಂದಲ ಉಂಟಾಯಿತು. ಅದಕ್ಕಾಗಿ ಅವರು ಸಭೆ ಸೇರಿ ಒಂದು ವರ್ಷ, ಹಿಜರಿ ವರ್ಷವನ್ನು ನಾವು ಏನ್ ಮಾಡಬೇಕು, ಪ್ರಾರಂಭಿಸಬೇಕೆಂದು ಎಂಬ ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಗೆ ಈ ಹಿಜರಿ ವರ್ಷ ಪ್ರಾರಂಭಿಸುವುದು ಹೌದು, ಆದರೆ ಯಾವ ವರ್ಷದಿಂದ ನಾವು ಪ್ರಾರಂಭಿಸುವುದು ಎಂಬುದರ ಬಗ್ಗೆ ಕೂಡ ಅವರಲ್ಲಿ ಒಂದು ದೊಡ್ಡ ಚರ್ಚೆ ನಡೆಯಿತು. ಕೆಲವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ವರ್ಷದಿಂದ ನಾವು ಹಿಜರಿ ವರ್ಷವನ್ನು ಪ್ರಾರಂಭಿಸೋಣ ಎಂದು ಅಭಿಪ್ರಾಯ ಹೇಳಿದರು. ಮತ್ತೆ ಕೆಲವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವಹಿ ಅವತೀರ್ಣಗೊಂಡಂತಹ ಆ ವರ್ಷದಿಂದ ನಾವು ಹಿಜರಿ ವರ್ಷವನ್ನು ಪ್ರಾರಂಭಿಸೋಣ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮತ್ತೆ ಕೆಲವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಮಕ್ಕಾವನ್ನು ತ್ಯಜಿಸಿ ಪವಿತ್ರ ಮದೀನಕ್ಕೆ ಹಿಜ್ರ ಹೋದಂತಹ ಅತ್ಯಂತ ತ್ಯಾಗೋಜ್ಜಲವಾದ ಒಂದು ಅಧ್ಯಾಯ ಯಾವುದು, ಹಿಜ್ರ ಎಂಬುದು, ವಲಸೆ ಹೋದದ್ದು. ಆ ವರ್ಷದಿಂದಲೇ ನಾವೇನ್ ಮಾಡೋಣ, ಹಿಜ್ರ ವರ್ಷವನ್ನು ಪ್ರಾರಂಭಿಸೋಣ ಎಂಬ ಅಭಿಪ್ರಾಯಕ್ಕೆ ಎಲ್ಲರೂ ಒಮ್ಮತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಹಿಜರಿ ವರ್ಷದಿಂದ ನಮ್ಮ ಈ ಇಸ್ಲಾಮಿಕ್ ಹಿಜರಿ ವರ್ಷವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಜ್ರ ಹೋದ ವರ್ಷದಿಂದ ಪರಿಗಣಿಸಿ ಅಲ್ಲಿಂದ ಲೆಕ್ಕ ಹಾಕ್ತಾ ಬರಲಾಗಿದೆ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕದಿಂದ ಮದೀನಕ್ಕೆ ಹಿಜ್ರ ಹೋದದ್ದು ರಬಿಯುಲ್ ಅವ್ವಲ್ ತಿಂಗಳಲ್ಲಾಗಿತ್ತು. ಆದರೆ ಇಲ್ಲಿ ಮುಹರ್ರಂ ತಿಂಗಳಲ್ಲಿ ಯಾಕೆ ಪ್ರಾರಂಭಿಸಲಾಯಿತು ಅಂದರೆ ವರ್ಷಾರಂಭವನ್ನು ಮುಹರ್ರಂ ತಿಂಗಳಲ್ಲಿ ಯಾಕೆ ಪ್ರಾರಂಭಿಸಲಾಗಿತ್ತೆಂದರೆ ಆ ತಿಂಗಳು ಒಂದು ಮಹತ್ವಪೂರ್ಣವಾದ ತಿಂಗಳಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು 4 ತಿಂಗಳನ್ನು ವಿಶೇಷವಾಗಿ ಅಲ್ಲಾಹನು ಪರಿಗಣಿಸಿದ್ದಾನೆ, ಯುದ್ಧ ನಿಷಿದ್ಧವಾದ ತಿಂಗಳು. ಅದರಲ್ಲಿ ದುಲ್ಹಿಜ್ಜಾ, ಮುಹರ್ರಂ, ರಜಬ್ ಈ 4 ತಿಂಗಳು ಮಹತ್ವಪೂರ್ಣವಾದ ತಿಂಗಳು. ಅಲ್ಲದೆ ಈ ಮುಹರ್ರಂ ತಿಂಗಳು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾದಂತಹ ಒಂದು ತಿಂಗಳಾಗಿರೋದ್ರಿಂದ ಮುಹರ್ರಂ ತಿಂಗಳನ್ನೇ ಒಂದು ವರ್ಷಾರಂಭದ ತಿಂಗಳಾಗಿ ಪರಿಗಣಿಸಲಾಯಿತು. ಪ್ರವಾದಿ ಮೂಸಾ ಅಲಿಸ್ಲಾಂ, ಪ್ರವಾದಿ ನೂಹ್ ಅಲಿಸ್ಲಾಂ, ಪ್ರವಾದಿ ಯೂನುಸ್ ಅಲಿಸ್ಲಾಂ ಮುಂತಾದ ಪ್ರವಾದಿಗಳ ಜೀವನದಲ್ಲಿ ಒಂದು ಅವರನ್ನು ಸಂರಕ್ಷಿಸಿದಂತಹ, ಅವರನ್ನು ಸಲಾಮತ್ ಮಾಡಿದಂತಹ, ಹಿಫಾಜತ್ ನೀಡಿದಂತಹ ಒಂದು ವಿಶೇಷ ತಿಂಗಳ ನೆಲೆಯಲ್ಲಿ ಮುಹರ್ರಂ ಅನ್ನು ಮುಸ್ಲಿಮರು ಏನ್ ಮಾಡಿದರು, ವರ್ಷಾರಂಭವಾದ ತಿಂಗಳನ್ನಾಗಿ ಪರಿಗಣಿಸಿದರು.